ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ನ ಮನೆಯವ್ರಿಗೆ ಟೈಮ್ ಕೊಡಕ್ ಆಗಿಲ್ಲ ಅಂದ್ರೆ ಅವ್ನ ಲೈಫಲ್ಲಿ ಏನ್ ಮಾಡಿ ಏನ್ ಪ್ರಯೋಜನ ಅತ್ತೆ? ಅವ್ನ ಲೈಫಲ್ಲಿ ಏನೇ ಅಚೀವ್ ಮಾಡಿದ್ರು, ಮೌಂಟ್ ಎವರೆಸ್ಟ್ ಹತ್ ಬಂದ್ರು ಕೊನೆಗೆ ಬರೋದು ಮನೆಗೆ ಅಲ್ವಾ ಅತ್ತೆ? ಮನೆಗೆ ಬಂದು ಬದುಕೋದು ನಮ್ಮ ಜೊತೆಗೆ ಅಲ್ವಾ? ನಿಜ ಕಂದ, ನೀನು ಹೇಳ್ತಾ ಇರೋದೇ ಕರೆಕ್ಟು. ಮನೆಯವ್ರ ಜೊತೆ ಸಂತೋಷವಾಗಿಲ್ದೆ ಹೊರಗಡೆ ನೀನು ಎಷ್ಟು ಸಾಧನೆ ಮಾಡಿದ್ರು ಏನು ಪ್ರಯೋಜನ? ಬೇರ್ ಗಟ್ಟಿಯಾಗಿದ್ರಲ್ವಾ ಮರ ಚೆನ್ನಾಗಿ ಬೆಳೆಯೋದು. ಇದನ್ನೇ ನಾನು ಅವ್ನಿಗೆ ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ ಅತ್ತೆ? ಬಟ್ ಅದು ಅವ್ನಿಗೆ ಅರ್ಥ ಆಗ್ತಿಲ್ಲ. ಅವ್ನ ಸಕ್ಸಸ್ಸು, ಕೆಲಸ, ನೇಮು, ಫೇಮು, ವರ್ಕ್ ಪ್ರೆಷರ್ ಅದೇನೇ ಇರಲಿ, ಕೊನೆಗೆ ಫ್ಯಾಮಿಲಿ ಲೈಫ್ ಅಷ್ಟೇ ಅಲ್ವಾ ಅತ್ತೆ ಮ್ಯಾಟ್ರ್ ಆಗೋದು. ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು ನಮ್ಗಳಿಗೆ. ಅದನ್ನು ಕೊಡೋಕೆ ಟೈಮ್ ಇಲ್ಲ ಅಂದರೆ? ನೀನು ಹೇಳಿದಷ್ಟು ನಿಜ, ನೀನೇ ಸರಿ. ನಮ್ಮ ಅಣ್ಣನೂ ಬಿಸ್ನೆಸ್ ಮ್ಯಾನೆ, ಅವನ್ನೆಲ್ಲಾನು ಮ್ಯಾನೇಜ್ ಮಾಡ್ತಾನೆ. ಎಷ್ಟೇ ಬ್ಯುಸಿ ಇದ್ರೂ ನಮ್ಮ ಜೊತೆಗಿದ್ದಾಗ ಬರೀ ನಮ್ಮ ಜೊತೆ ಮಾತ್ರ ಇರ್ತಾನೆ. ಅವ್ನ ಕೆಲಸನ ಟೆನ್ಷನ್ನ ನಮ್ಮ ಮಧ್ಯೆ ತರಲ್ಲ. ನಮ್ಮ ಕಷ್ಟ ಸುಖ ಕೇಳ್ತಾನೆ, ನಾವು ಹೇಗಿದ್ದೀವಿ ಅಂತ ವಿಚಾರಿಸ್ತಾನೆ. ಬಟ್ ಜೀವ ಹಾಗಲ್ಲ. ಕೆಲಸ ಅಂತ ಬಂದರೆ ಬರೀ ಕೆಲಸ ಅಷ್ಟೇ. ಟೂ ಮಚ್ ವರ್ಕೋಹಾಲಿಕ್ ಆಗ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ಇದು ಆಲ್ಕೋಹಾಲಿಕ್ಕಿಂತ ಡೇಂಜರಸ್ ಗೊತ್ತಾಗತ್ತೆ. ರಿಲೇಷನ್ಶಿಪ್ಪೇ ಸುತ್ತೋಗುತ್ತೆ. ಅದು ಅವ್ನಿಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ನನಗೆ ಅದೊಂದು ಹೇಗೆ ಅರ್ಥ ಮಾಡಿಸೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸಲ ನನಗೆ ಹೇಗೆ ಅನಿಸುತ್ತೆ ಅಂದರೆ, ಅಯ್ಯೋ ಕಂದ, ಇವತ್ತೊಂದು ಒಳ್ಳೆ ದಿನ ಆಗಿ ನೀನಿಷ್ಟು ನೊಂದ್ಕೋಬೇಡಮ್ಮ. ಕಣ್ಣಲ್ಲಿ ನೀರು ಹಾಕ್ಬೇಡ. ನೋಡು, ನೀನಿಷ್ಟು ಬೇಜಾರು ಮಾಡಿಕೊಂಡ್ರೆ ನೀನು ನೋಡಿ ಜೀವನೂ ಬೇಜಾರು ಮಾಡ್ಕೋತಾನೆ. ಆಮೇಲೆ ಅವನು ಬೇಜಾರು ಮಾಡ್ಕೊಂಡ ಅಂತ ಮತ್ತೆ ನೀನು ಬೇಜಾರು ಮಾಡ್ಕೋತೀಯ. ನಿಮ್ಮಿಬ್ಬರಿಗೂ ಬೇಜಾರಾಗಿದೆ ಅಂತ ನಾವೆಲ್ಲರೂ ಬೇಜಾರು ಮಾಡ್ಕೋತೀವಿ. ಮನೆ ವಾತಾವರಣನೇ ಒಂಥರ ಆಗೋಗುತ್ತೆ. ಪ್ಲೀಸ್ ಇದೊಂದ್ಸಲಿ ಅವನನ್ನು ಕ್ಷಮಿಸ್ಬಿಟ್ಟು ಸಮಾಧಾನ ಮಾಡ್ಕೊ. ಐ ಆಮ್ ಸಾರಿ ಅತ್ತೆ. ನೀವೇನೇ ಹೇಳಿದ್ರು ನನಗೆ ಈ ವಿಷಯದಲ್ಲಿ ಸಮಾಧಾನ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಹೇಳಪ್ಪ ಆನಂದ, ಏನು ಬೆಳಗ್ಗೆ ಫೋನ್ ಮಾಡಿಬಿಟ್ಟಿದ್ಯಾ? ಅದೇ ಗೆಳೆಯ, ಆಫೀಸಲ್ಲಿ ಸಮಸ್ಯೆ ಆಗಿದೆಯಲ್ಲ, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇತ್ತು. ಅದು ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದ್ದೀನಿ ಕಣ. ನೀನು ಹೇಳಿದಾಗೆ ಎಲ್ಲ ಚೆಕ್ ಮಾಡಿಸಿದ್ದೀನಿ, ಡೀಟೇಲಾಗಿ ವಿಚಾರಿಸಿದ್ದೀನಿ. ನಮ್ಮ ಕಾಂಟ್ರಾಕ್ಟ್ ಡೀಟೇಲ್ಸು ಯಾರಿಂದ ಹೇಗೆ ಲೀಕ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಕಣ. ನಮ್ಮ ಸರ್ವರಲ್ಲಿರೋ ಎಲ್ಲ ಡೇಟಾನು ತೆಗೆಸಿ ನೋಡಿದ್ಯಾ? ಹಾಗೆ ಗೆಳೆಯ, ಅಷ್ಟು ಡೇಟಾನ ನಾನು ಚೆಕ್ ಮಾಡಿಸಿದ್ದೀನಿ. ನಮ್ಮ ಕಂಪನಿಯಿಂದ ಹೋಗಿರೋ ಬಂದಿರೋ ಅಷ್ಟು ಫ್ಯಾಕ್ಟ್ಸು ಮತ್ತು ಇಮೇಲ್ಗಳನ್ನೆಲ್ಲನೂ ಚೆಕ್ ಮಾಡಿಸಿದ್ದೀನಿ ಕಣೋ. ಅದರ ಪ್ರಕಾರ ನಮ್ಮ ಕಂಪನಿ ಕಾಂಟ್ರಾಕ್ಟ್ ಡೀಟೇಲ್ಸ್ನ ಯಾರೂ ಶೇರ್ ಮಾಡಿಲ್ಲ ಕಣೋ. ನನಗನ್ಸೋ ಪ್ರಕಾರ ನಮ್ಮ ಕಂಪನಿ ಕಾಂಟ್ರಾಕ್ಟ್ ಡೀಟೇಲ್ಸ್ ಎಲ್ಲ ಗೊತ್ತಿರೋರೇ ಯಾರೋ ವರ್ಬಲಿ ಕಾಲ್ ಮಾಡಿನೋ ಅಥವಾ ಡೈರೆಕ್ಟಾಗಿ ಮೀಟ್ ಮಾಡಿನೋ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಮ್ಮ ಕ್ಲೋಸ್ ಸರ್ಕಲಲ್ಲಿರೋರೇ ಈ ಕೆಲಸ ಮಾಡಿದ್ದಾರೆ ಕಣೋ. ನಮ್ಮ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ. ಓಕೆ, ನೋಡೋಣ ಬಿಡು. ಜೈ ಬೈಲಿ. ಎಸ್ ಬ್ರೋ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಕೂತ್ಕೋ. ಏನಾಯ್ತು ಬ್ರೋ? ಟೆನ್ಷನಲ್ಲಿ ಇದೆಯಾ? ವಿಷಯನೇ ಆಗಿದೆ. ನಮ್ಮ ಕಂಪನಿಗೆ ಸೇರಬೇಕಾಗಿರೋ ಟೆಂಡರು ಲಾಸ್ಟ್ ವೀಕು ಬೇರೆಯವ್ರ ಪಾಲಾಗಿದೆ. ನಿಂಗೆ ಆ ವಿಷಯ ಗೊತ್ತಲ್ವಾ? ಎಸ್ ಬ್ರೋ, ಗೊತ್ತಾಯಿತು. ಆಫೀಸಿಂದ ಕಾಲ್ ಬಂದಿತ್ತು. ಮತ್ತು ಇದನ್ನು ನನ್ನ ಹತ್ರ ಯಾಕೆ ಡಿಸ್ಕಸ್ ಮಾಡಲಿಲ್ಲ ನೀನು? ಜೈ, ನಿನ್ನೆ ಕೇಳ್ತಾ ಇರೋದು ಯಾಕೆ ಡಿಸ್ಕಸ್ ಮಾಡಲಿಲ್ಲ ಅಂತ. ನೀನು ಮತ್ತು ಆನಂದ್ ಬ್ರೋ ಇಬ್ಬರು ಇದ್ದೀರಲ್ಲ, ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಹೀಗಾದರೆ ಹೇಗೆ ಜೈ? ನಾಳೆ ಈ ಕಂಪ್ನಿ ನೀನೇ ನೋಡ್ಕೋಬೇಕಾಗ್ಬೋದು, ಅಥವಾ ನೀನೇ ಒಂದು ಹೊಸ ಕಂಪ್ನಿ ಶುರು ಮಾಡ್ಬೋದು. ಸೊ ಇಂಥ ಸಿಚುವೇಶನ್ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿನಗೆ ಗೊತ್ತಿರಬೇಕಲ್ವಾ? ನಾನು ಆನಂದ್ ಎಲ್ಲ ಸರಿ ಮಾಡ್ತೀವಿ ಅಂದರೆ ನಿನಗೆ ಗೊತ್ತಾಗೋದು ಯಾವಾಗ? ನೀನು ಬೆಳೆಯೋದು ಯಾವಾಗ? ನೀನು ಗಮನ ಹರಿಸ್ಬೇಕಲ್ವಾ? ನಿನಗೂ ಎಲ್ಲ ಗೊತ್ತಿರಬೇಕಲ್ವಾ? ಶೋರ್ ಬ್ರೋ, ಸಾರಿ. ಇನ್ನು ಮೇಲೆ ಇಂಥ ವಿಚಾರಗಳಲ್ಲಿ ಪ್ರಾಮಿಸ್ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಅದು ನೀನು ಆಲ್ರೆಡಿ ಇದೇ ಟೆನ್ಷನಲ್ಲಿರ್ತೀಯ, ಅದ್ರ ಮೇಲೆ ಮತ್ತೆ ನಾನು ಅದೇ ವಿಷಯ ತೆಗೆದು ಎಕ್ಸ್ಟ್ರಾ ಟೆನ್ಷನ್ ಕೊಡೋದು ಯಾಕೆ ಅಂತ ಸುಮ್ಮನಾಗ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಬ್ರೋ. ಇಟ್ಸ್ ಓಕೆ. ನನಗೂ ನೀನು ಟೆನ್ಷನ್ ಅರ್ಥ ಆಗಲಿಲ್ಲ. ಐಮ್ ಸಾರಿ. ನೀನು ಯಾಕೆ ಸಾರಿ ಕೇಳ್ತೀಯ ಬ್ರೋ? ನೀನು ಹೇಳೋದು ನಾನು ನೋಡೋದಕ್ಕೆ ಅಲ್ವಾ? ನನಗೇನು ಬೇಜಾರಿಲ್ಲ. ಪ್ಲೀಸ್ ರಮ್ಮ. ಆಫೀಸಲ್ಲಿ ಆಗಿರೋದ್ರಿಂದ
ಜಯದೇವ್ ಅವ್ರ ಕೈವಾಡ ಏನಾದರೂ ಇರ್ಬೋದಾ? ಮಲ್ಲಿ, ಅಕ್ಕರೆ ಇಲ್ಲೇನು ಮಾಡ್ತಿದ್ಯಾ? ಏನಿಲ್ಲ ಅಕ್ಕರೆ, ಹಂಗೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ದೆ. ಗುಡ್. ಯಾವಾಗಲೂ ಒಳಗಡೆನೇ ಇದ್ದು ಉಸಿರುಗಟ್ಟೋದಕ್ಕಿಂತ ಈ ರೀತಿ ಹೊರಗೆ ಬಂದು ನಿಂತ್ಕೋಬೇಕು. ಫ್ರೆಶ್ ಗಾಳಿ ಸಿಗುತ್ತೆ. ಮಲ್ಲಿ, ನಾನು ನಿನ್ಗೊಂದು ಕೇಳ್ಬೋದಾ? ಅಯ್ಯೋ, ಒಂದಿನಕ್ಕರೆ 1000 ಕೇಳಿ ಹೇಳ್ತೀನಿ. ಜಯದೇವ್ ಅವರು ನಿನ್ನನ್ನು ಈಗ ಹೇಗೆ ನೋಡ್ಕೋತಿದ್ದಾರೆ? ನಿನ್ನ ಜೊತೆ ಹೇಗಿದ್ದಾರೆ? ಸಾನೆ ಚೆನ್ನಾಗವ್ರೆ, ಸಾನೆ ಸಂದಾಗ ನೋಡ್ಕಂತವ್ರೆ. ನೀನು ಮಲ್ಲಿಯಲ್ಲ, ಮಲ್ಲಿಗೆ ಹೂವು, ನೀನು ಹೂವಿನ ಥರ ಸೂಕ್ಷ್ಮ, ನಿನ್ನ ಹೂವಿನ ಥರನೇ ನೋಡ್ಕೊಬೇಕು ಅಂತ ಏನೇನೋ ಹೇಳ್ತಿರ್ತಾರೆ. ಅವರು ನನ್ನ ನಿರೀಕ್ಷೆಗೂ ಮೀರಿ ಬದಲಾಗವ್ರೆ ಅಕ್ಕರೆ. ಅವರಿಷ್ಟೆಲ್ಲ ಬದಲಾಗ್ತಾರೆ ಅಂತ ನನ್ನ ಕನಸ್ನಾಗೂ ಅನ್ಕೊಂಡಿರ್ಲಿಲ್ಲ ಅಕ್ಕರೆ. ಎಲ್ಲ ಒಂದೊಳ್ಳೆ ಕನಸಿನ ಥರ ಅನಿಸ್ತಾ ಐತೆ. ಹೌದಾ? ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರಾ? ಕೇಳ್ತಿರಲ್ಲ, ಅವರು ನಾನು ಎಷ್ಟು ಕಾಳಜಿ ಮಾಡ್ತಾರೆ ಅಂದರೆ ನಾನು ಕೂತಿತ್ತವಿಂದ ಏಳಕ್ಕೆ ಬಿಡಕ್ಕಿಲ್ಲ, ನೀನು ಕೂತಿತ್ತವಳೆ ಕೂತಿರು ಅಂತ ಕೂರಿಸ್ತಾರೆ. ಆಮೇಲೆ ನಾನು ಕೂರ್ಬೇಕಾದ್ರೆ ಏಳ್ಬೇಕಾದ್ರೆ ಅವರೇ ಕೈ ಹಿಡ್ದು ನನ್ನ ಕೂರ್ಸೋದು ಏಳ್ಸೋದು ಎಲ್ಲ ಮಾಡ್ತಾರೆ. ನನ್ಗೆ ಊಟ ಮಾಡಿಸ್ತಾರೆ, ಕಾಲೊತ್ತು ಕೊಡ್ತಾರೆ, ಸೀರೆ ಅದು ಇದು ಅಂತ ನಾನು ಕೇಳಿದ್ದೆಲ್ಲ ತಂದು ಕೊಡ್ತಾರೆ. ನಾನು ಕಣ್ಣಾಗಿ ತೋರಿಸಿದ್ನ ಅವರು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಅಂಬಾರಿ ಇಲ್ದಿದ್ರು ನನ್ನನ್ನು ಒಳ್ಳೆ ರಾಣಿ ಥರ ಮೆರೆಸ್ತಾರೆ ಅಕ್ಕರೆ. ಇಡೀ ಜಗತ್ನಲ್ಲಿ ನನ್ನಷ್ಟು ಅದೃಷ್ಟವಂತೆ ಪುಣ್ಯವಂತೆ ಬೇರೆ ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಐತೆ. ನನ್ನನ್ನು ಅಷ್ಟು ಸಂದಾಗಿ ನೋಡ್ಕೊಂತವ್ರೆ. ಜಯದೇವ್ ಅವರು ಇಷ್ಟೊಂದು ಒಳ್ಳೆಯವರಾಗ್ಬಿಟ್ಟಿದ್ದಾರಾ? ಏನ್ ಗೊತ್ತಾ ಅಕ್ಕರೆ, ಅವರು ಅವಾಗ ನನ್ನ ಮೊದಲನೇ ಸಲ ಸಿಕ್ಕಾಗ ನನ್ನ ಪ್ರೀತಿಸ್ತಿದ್ರಲ್ಲ, ಇವಾಗಂತೂ ಅದಕ್ಕಿಂತ ಹೆಚ್ಚಿನದಾಗಿ ಪ್ರೀತಿಸ್ತಾವ್ರೆ. ನನ್ಗಿವಾಗ ಯಾವ ಭಯನೂ ಇಲ್ಲ. ನಿಮ್ಮ ಜೊತೆ ಅವರೇ ನಾನು ಇವಾಗ ನೋಡ್ಕೊಳಕ್ಕೆ. ನೀವಿಬ್ರು ನಂಗೊಂಥರ ಬಾಡಿ ಗಾರ್ಡ್ಸ್ ಇದ್ದಂಗೆ. ನಂಗೆ ಇಬ್ಬಿಬ್ರು ಬಾಡಿ ಗಾರ್ಡ್ಸು, ಯಾರಿಗಂಟು ಯಾರಿಗಿಲ್ಲ ಅಲ್ವಾ ಅಕ್ಕರೆ? ಜಯದೇವ್ ಅವರು ಇಷ್ಟು ಬದಲಾಗಿದ್ದಾರೆ ಅಂದರೆ ನಂಬೇಕಾ ಬಿಡಬೇಕಾ ಒಂದು ಗೊತ್ತಾಗ್ತಿಲ್ಲ. ಅನಂತ್, ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಗೆಳೆಯ, ಏನು ಗೊತ್ತಾಗ್ತಾ ಇಲ್ಲ. ಓಕೆ, ನಾವೊಂದು ಇಂಟರ್ನಲ್ ಎನ್ಕ್ವೈರಿ ಮಾಡೋಣ. ಇಂಥ ಚೀಪ್ ಕೆಲಸ ಯಾರು ಮಾಡಿದ್ದಾರೆ ಅಂತ ನನಗೆ ಆದಷ್ಟು ಬೇಕು ಗೊತ್ತಾಗಬೇಕು. ಅವ್ರು ಯಾರೇ ಆಗಿದ್ರು ಸರಿ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಹೇ ಗೆಳೆಯ, ಯಾಕೋ ಇಷ್ಟೊಂದು ಹಾರ್ಷ್ ಆಗ್ತಾ ಇದೆಯಾ? ಸ್ವಲ್ಪ ಕೂಲಾಗಿರೋ ಪ್ಲೀಸ್. ಕೂಲಾಗಿ ಹುಡ್ಕೋಣ, ಗೊತ್ತಾಗುತ್ತೆ. ಈ ವಿಷಯನ ನಾನು ಲೈಟಾಗಿ ತೊಗೊಳಕ್ಕೆ ರೆಡಿ ಇಲ್ಲ ಅಂದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.